ಹಾಯ್ ಹಲೋ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರಂ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಕೋರ್ತಾ ಮತ್ತೆ ಸ್ನೇಹಿತರೆ ಹ್ಯಾಪಿ ವಾರ ಶನಿವಾರ. ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ನಾವು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಾವು ಶುರು ಮಾಡಬೇಕಂತಂದರೆ ನಮ್ಮ ಹೆತ್ತ ತಂದೆ ತಾಯಿಯನ್ನು ಮತ್ತು ವಿಶ್ವಕ್ಕೆ ನಾವು ನಮಸ್ಕರಿಸಿ ನಮ್ಮ ಕಾರ್ಯವನ್ನು ಶುರು ಮಾಡಿದ್ರೆ ಎಲ್ಲದರಲ್ಲಿ ಒಳ್ಳೆ ಶುಭ ಫಲ ಅಂತ ಸಿಗತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಶುರು ಮಾಡೋಣ. ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಧ್ಯಾನದ ಜೊತೆ ನಿಮಗೆ ಎರಡು ವಿಷಯಗಳು ಅಂದರೆ ಎರಡು ಭಂಡಾರನ ತಂದಿನ ಅಂತ ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನಪ್ಪಾ ಅಂತಂದರೆ ನೋಡಿ, ಇವತ್ತು ಧ್ಯಾನದ ಜೊತೆ ಇನ್ಕ್ರೆಡಿಬಲ್ ಸೀಕ್ರೆಟ್ ಹೆಲ್ತ್ ಸೀಕ್ರೆಟ್ ಅಂತ ಹೇಳ್ಬಿಟ್ಟು ಏನು ನಾನು ಪ್ರತಿನಿತ್ಯ ಒಂದು ವಿಡಿಯೋ ಮತ್ತು ಎರಡು ಹೊಸ ಹೊಸ ವಿಟಮಿನ್ಸ್ಗಳು ಯಾವ ಥರದಲ್ಲಿ ಏನು ತರಕಾರಿ ಹಣ್ಣುಗಳಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾನು ತೊಗೊಂಬಂದಿರೋದು ನಿಮಗೋಸ್ಕರ ನೋಡಿ. ಇದು ನೋಡಿ ಸ್ನೇಹಿತರೆ, ಇದು ಬೆಟ್ಟದ ನೆಲ್ಲಿಕಾಯಿ. ಸೊ ಬೆಟ್ಟದ ನೆಲ್ಲಿಕಾಯಿ ಇವತ್ತು ನಾನು ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಅಂದರೆ ಇದರಲ್ಲಿ ಇರೋತಕ್ಕಂಥ ಅಂಶಗಳು ಏನು ಸಿಗುತ್ತಾವೆ ನಮಗೆ, ನಾವು ಧ್ಯಾನ ಮಾಡ್ತೀವಿ, ಧ್ಯಾನದಿಂದ ಪ್ರತಿನಿತ್ಯ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಭಾಗಗಳಿಗೂ ನಾವು ಎಕ್ಸಸೈಸ್ ಮಾಡ್ತೀವಿ. ಅದರ ಜೊತೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಭಾಗಗಳಲ್ಲಿ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಯಾವ ಭಾಗಕ್ಕೆ ಈ ಕೆಲಸವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಇರತಕ್ಕಂಥ ಅಂಶವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ನೋಡಿ ಸ್ನೇಹಿತರೆ ಇದು ಸೌತೆಕಾಯಿ. ಸೊ ಇವತ್ತು ಸೌತೆಕಾಯಿಯಿಂದ ಕೂಡ ನಮ್ಮ ದೇಹದಲ್ಲಿ ಯಾವ ಭಾಗಗಳಿಗೆ ಅಂಶಗಳು ಇರುತ್ತೆ ಮತ್ತು ಇದರಲ್ಲಿ ಸಿಗತಕ್ಕಂಥ ವಿಟಮಿನ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇವತ್ತಿನ ಟಾಪಿಕಲ್ಲಿ ನಮಗೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಸೌತೆಕಾಯಿ ಸ್ನೇಹಿತರೆ. ಸೊ ಇವುಗಳ ತಿಳಿಸೋಕ್ಕಿಂತ ಮುಂಚೆ ನಾವು ಧ್ಯಾನವನ್ನು ಮಾಡ್ಕೊಂಡ್ಬರೋಣ ಸ್ನೇಹಿತರೆ. ಬನ್ನಿ ಈಗ ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ. ಸೊ ಧ್ಯಾನವನ್ನು ನಾವು ಶುರು ಮಾಡಬೇಕಂದ್ರೆ ಪ್ರತಿನಿತ್ಯ ನಾವು ಧ್ಯಾನದಿಂದ ನಮ್ಮ ಆರೋಗ್ಯ ಮತ್ತು ನಮ್ಮ ಮೆದುಳು ಚುರುಕುಗೊಳಿಸುತ್ತೆ. ಸೊ ಈಗ ನೋಡಿ, ನಾವು ಧ್ಯಾನ ಕುಳಿತುವಾಗ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಕುಳಿತುಕೋಬಾರ್ದು. ಯೋಗ ಮ್ಯಾಟ್ ಇದೆ ನೋಡಿ ಸ್ನೇಹಿತರೆ, ಯೋಗ ಮ್ಯಾಟು ಅಥವಾ ಚಾಪೆ ನಿಮ್ಮ ಹತ್ರ ಯಾವುದು ಸೌಲಭ್ಯ ಯಾವುದು ಅನುಕೂಲ ಇರುತ್ತೋ ಅದನ್ನು ಒಂದು ಚಾಪೆನೋ ಇಲ್ಲ ಒಂದು ಬೆಡ್ಶೀಟು ತಗೊಂಡು ಆರಾಮಾಗಿ ಬೆಡ್ಶೀಟ್ ಹಾಕ್ಕೊಂಡು ನೀವು ಆರಾಮಾಗಿ ಕುಳಿತುಕೊಂಡು ಧ್ಯಾನ ಮಾಡತಕ್ಕಂಥದ್ದನ್ನು ಮಾಡಿ ಸ್ನೇಹಿತರೆ. ಸೊ ಈಗ ನಾವು ಧ್ಯಾನದಲ್ಲಿ ಪ್ರಾರ್ಥನೆ ಅಂತಲೇ ಕರೆಯಲ್ಪಟ್ಟಲಾದಂಥ ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ಸೊ ನಾವು ಧ್ಯಾನ ಯಾಕೆ ಮತ್ತು ಧ್ಯಾನ ಎಂದರೆ ಅಂತಂದರೆ ನಿಮಗೆ ಪ್ರತಿ ಸಾರಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಪ್ರತಿನಿತ್ಯ ಇದನ್ನು ನೀವು ಅಳವಡಿಸ್ಕೊಳ್ಳಿ ಸ್ನೇಹಿತರೆ. ಎಷ್ಟು ನೀವು ಪ್ರತಿನಿತ್ಯ ನೀವು ವಿಡಿಯೋನ ಮಾಡ್ತೀರೋ ಅಷ್ಟು, ಅಂದರೆ ನನ್ನ ವಿಡಿಯೋ ನೋಡಿಬಿಟ್ಟು ನೀವು ಧ್ಯಾನವನ್ನು ಮಾಡ್ತಿರೋ ನಿಮ್ಮ ಆರೋಗ್ಯದಲ್ಲಿ ಭಾಳ ಅಂದರೆ ಭಾಳ ಚೇತರಿಕೆಯನ್ನು ನೀವು ಕಂಡ್ಕೋಬೋದು ಮತ್ತು ನಿಮಗೆ ಯಾವ ಥರ ಅನುಭವ ಇದೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ನೀವೇ ಅದನ್ನು ಪ್ರಾಕ್ಟಿಕಲ್ ಆಗಿ ನೀವು ಅನುಭವಿಸ್ಬೋದು ಸ್ನೇಹಿತರೆ. ಸೊ ಅದರಿಂದ ಬನ್ನಿ ನಾವು ಧ್ಯಾನವನ್ನು ಮಾಡೋಣ. ಸೊ ಈಗ ನಾವು ನೋಡಿ, ನಿಮ್ಗೆ ಯಾವ ಥರ ಅನ್ಸುತ್ತೆ ಆ ಥರ ಕಂಫರ್ಟಾಗಿ ಕೂತ್ಕೊಳ್ಳಿ. ಮತ್ತು ನೀವು ಈ ಥರ ಇದು ಚಿನ್ಮುದ್ರೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ಥರದಲ್ಲಿ ಈ ಆಸನದಲ್ಲಿ ಕೂತ್ಕೊಳ್ಳಿ, ಇಲ್ಲ ಈ ಥರ ಅದರಲ್ಲಿ ಆದರೂ ನೀವು ಕುಳಿತುಕೊಳ್ಳಿ ಸ್ನೇಹಿತರೆ. ಯಾವ ಥರ ನಿಮಗೆ ಕಂಫರ್ಟ್ ಆಗುತ್ತೋ ಆ ಥರ ಕುಳಿತುಕೊಳ್ಳಿ. ನಾವು ಈಗ ಓಂಕಾರವನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ.
ಈಗ ಕೈಯನ್ನು ರಿಲೀಸ್ ಮಾಡಿ ಸ್ನೇಹಿತರೆ. 2 ಕೈಯನ್ನು ಒರೆಸ್ಕೊಳ್ಳಿ ಮತ್ತು ನಿಮ್ಮ ಕಣ್ಣಿನ ರೆಪ್ಪೆಗಳನ್ನು ಒರೆಸಿ ಆರಾಮಾಗಿ ಕಣ್ಣನ್ನು ತೆರೆಯಿರಿ. ಸೊ ಇದು ಓಂಕಾರ. ಓಂಕಾರದಿಂದ ನಮಗೆ ಕುತ್ತಿಗೆ ಕೆಳಭಾಗಗಳಿಗೆ ಎಲ್ಲ ಅಂಗಾಂಗಗಳಿಗೆ ಸ್ಪರ್ಶ ಸಿಗುತ್ತೆ ಮತ್ತು ಅದಕ್ಕೆ ವ್ಯಾಯಾಮ ಆಗತಕ್ಕಂಥ ಮತ್ತು ನಮ್ಮ ಶ್ವಾಸಕೋಶ ಉಸಿರಾಟದ ಮೇಲೆ ನಾವು ವ್ಯಾಯಾಮ ಮಾಡಿಸೋ ಥರ ಆಗುತ್ತೆ ಸ್ನೇಹಿತರೆ. ಈಗ ಭ್ರಾಮರಿ ಸ್ನೇಹಿತರೆ. ಭ್ರಾಮರಿ ಬಂದ್ಬಿಟ್ಟು ನಮ್ಮ ಕುತ್ತಿಗೆ ಮೇಲ್ಭಾಗಕ್ಕೆಲ್ಲ ಸ್ಪರ್ಶ ಕೊಡುತ್ತೆ. ನಮ್ಮ ಮೆದುಳು, ಕಣ್ಣು, ಮೂಗು ಎಲ್ಲ ಭಾಗಗಳಿಗೆ ಸ್ಪರ್ಶ ಕೊಡುತ್ತೆ ಸ್ನೇಹಿತರೆ. ಅದರಿಂದ ಅದಕ್ಕೆ ಇವೆಲ್ಲ ಭಾಗಗಳಿಗೆ ವ್ಯಾಯಾಮ ಆಗ್ತವೆ ಸ್ನೇಹಿತರೆ. ಅದರಿಂದ ನಮ್ಮ ತಲೆ ಚುರುಕಿರುತ್ತೆ. ಸೊ ಬನ್ನಿ ನಾವೀಗ ಭ್ರಾಮರಿಯನ್ನು ಮಾಡೋಣ ಸ್ನೇಹಿತರೆ. ನೋಡಿ, ಭ್ರಾಮರಿಯನ್ನು ಮಾಡಬೇಕಂದ್ರೆ ಈ ಥರ ಕೈಗಳನ್ನು ಇಟ್ಕೊಳ್ಳಿ, 3 ಬೆರಳನ್ನು ಮಡಚಿ, ಹೆಬ್ಬೆರಳನ್ನು ಈ ಥರ ಮಡಚಿ ಮತ್ತು ಕಿರುಬೆರಳನ್ನು ಮೇಲೆ ಮಡಚ್ಕೊಳ್ಳಿ ಸ್ನೇಹಿತರೆ. ಸೊ ಇದು ನೀವು ಆರಾಮದಾಯಕವಾಗಿ ಈ ಥರ ಕೈ ಇಟ್ಕೊಂಡು ಯಾವಾಗ ನೀವು ಉಸಿರಾಡ್ತಿರೋ ಮೂಗಿಂದ ನಿಧಾನವಾಗಿ ಉಸಿರು ತಗೊಂಡು ಅವಾಗ ಇದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಈ ಥರ ಒತ್ತಿ ಇಟ್ಕೊಳ್ಳಿ. ಸೊ ಹೀಗೆ ಬನ್ನೀಗ ಭ್ರಾಮರಿನೂ ಶುರು ಮಾಡೋಣ.
ಈಗ ಕೈಯನ್ನು ರಿಲೀಸ್ ಮಾಡಿ 2 ಕೈಯನ್ನು ಒರೆಸ್ಕೊಳ್ಳಿ ಮತ್ತು ನಿಮ್ಮ ಕಣ್ಣಿನ ರೆಪ್ಪೆಯನ್ನು ಒರೆಸ್ಕೊಂಡು ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ನೋಡಿ ಸ್ನೇಹಿತರೆ, ಎಷ್ಟು ಸಂತೋಷ ಮತ್ತು ಒಂಥರ ನೆಮ್ಮದಿ ಅನಿಸುತ್ತೆ ನಮ್ಮ ದೇಹಕ್ಕೆ, ನಮ್ಮ ಉಸಿರಾಟದ ಜೊತೆ ನಾವು ವ್ಯಾಯಾಮ ಮಾಡೋದ್ರಿಂದ. ಸೊ ಈಗ ಓಂಕಾರ ಭ್ರಮರಿ ಇತ್ತು. ಸೊ ನಾವು ಓಂಕಾರ ಭ್ರಮರಿಯನ್ನು ಮಾಡಿ ನಮ್ಮ ದೇಹ ದಣಿದಿರುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ನಾವು ರಿಲ್ಯಾಕ್ಸೇಷನನ್ನು ಮಾಡಬೇಕು ಸ್ನೇಹಿತರೆ, ಧ್ಯಾನವನ್ನು ಮಾಡಬೇಕು. ಸೊ ಧ್ಯಾನ ಅಂದರೆ ಏನಪ್ಪ ಅಂತಂದರೆ ನೋಡಿ ಸ್ನೇಹಿತರೆ, ನಮ್ಮ ದೇಹ ಮತ್ತು ಮನಸ್ಸನ್ನು ಎರಡನ್ನೂ ಒಂದುಗೂಡಿಸತಕ್ಕಂಥದ್ದು. ಯಾವಾಗ ನಮ್ಮ ದೇಹ ಮತ್ತು ಮನಸ್ಸು ಎರಡು ಒಂದುಗೂಡಿಸೋದು ಅಭ್ಯಾಸವನ್ನು ಮಾಡ್ತಾ ಇರುತ್ತೋ ಸ್ನೇಹಿತರೆ, ಅದರಿಂದ ನಮಗೆ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಏಕಾಗ್ರತೆ, ನೆನಪಿನ ಶಕ್ತಿ ಮತ್ತು ನಮ್ಮ ಮೆದುಳು ಚುರುಕುಗೊಳಿಸೋದು, ಈ ಥರ ಪ್ರತಿಯೊಂದು ಚೈತನ್ಯವನ್ನು ನಮ್ಮ ದೇಹದಲ್ಲಿ ಮತ್ತು ನಮ್ಮ ಮೆದುಳಲ್ಲಿ ಮತ್ತು ನಾವು ಮಾತಾಡೋ ಮಾತಿನ ರೀತಿಯಲ್ಲಿ ಪ್ರತಿಯೊಂದಲ್ಲಿ, ನಾವು ನೋಡೋ ನೋಟದಲ್ಲಿ, ಪ್ರತಿಯೊಂದರಲ್ಲಿ ನಾವು ಒಳ್ಳೆತನವನ್ನು ಕಾಣಬಹುದು ಸ್ನೇಹಿತರೆ. ಸೊ ಅದರಿಂದ ನಾವು ಧ್ಯಾನವನ್ನು ಮಾಡಬೇಕು ಸ್ನೇಹಿತರೆ. ಧ್ಯಾನ ಅಂತಂದರೆ ನೋಡಿ ಸ್ನೇಹಿತರೆ, ನೀವು ರಿಲ್ಯಾಕ್ಸೇಷನ್ ಮಾಡುವಾಗ ಒಂದು ಚಾಲೆಂಜನ್ನಾಗಿ ನೀವು ತಗೋಬೇಕಾಗುತ್ತದೆ. ನಾನು ಇದನ್ನು ಮಾಡೇ ಮಾಡ್ತೀನಿ ಅನ್ನೋದನ್ನು ಒಂದು ಹಠದಿಂದ ನೀವು ಧ್ಯಾನವನ್ನು ಮಾಡಿದ್ದೀರಿ ಪ್ರತಿನಿತ್ಯ 10ರಿಂದ 20 ನಿಮಿಷ ಅಂತಂದರೆ ಸ್ನೇಹಿತರೆ, ನಿಮ್ಮ ಆರೋಗ್ಯ ವೃದ್ಧಿಸುತ್ತದೆ, ನಿಮ್ಮ ಮೆದುಳು ಚುರುಕಾಗುತ್ತದೆ ಮತ್ತು ನಿಮಗೆ ಯಾವುದೇ ಥರದ ಸೋಂಬೇರಿತನಗಳು ಮತ್ತು ಕೆಲಸಗಳನ್ನು ಡಿಲೇ ಮಾಡತಕ್ಕಂಥದ್ದು, ಯಾವುದೇ ಕೆಲಸದ ಮೇಲೆ ನಮಗೆ ಫೋಕಸ್ಸೇ ಇರದೇ ಇರತಕ್ಕಂಥದ್ದನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ಧ್ಯಾನವನ್ನು ಮಾಡಿ ಆ ದಿನ ಇಡೀ ಸಂತೋಷದಿಂದ ಮತ್ತು ಆನಂದದಿಂದ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ನಾವೀಗ ರಿಲ್ಯಾಕ್ಸೇಷನನ್ನು ಮಾಡೋಣ. ನೋಡಿ ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡುವಾಗ ಸೊಂಟ ನೇರವಾಗಿ ಇಟ್ಕೋಬೇಕು, ಆರಾಮದಾಗಿ ಕೂತ್ಕೊಳ್ಳಿ. ನಿಮಗೆ ಮಂಡಿ ನೋವು, ಕಾಲು ನೋವು ಆ ಥರ ಏನಿದೆ ಅಂದರೆ ಆರಾಮಾಗಿ ಚೇರ್ ಮೇಲೆ ಕೂತ್ಕೊಳ್ಳಿ ಮತ್ತು ನಿಮ್ಮ ಸೊಂಟ ನೋವು ಏನಿದೆ ಅಂದರೆ ಒಂದು ದಿಂಬಿನ ಮುಖಾಂತರ ಹಿಂದೆ ದಿಂಬನ್ನು ಹಾಕ್ಕೊಂಡು ಆರಾಮದಾಯಕವಾಗಿ ಎಷ್ಟಾಗುತ್ತೋ ಅಷ್ಟು ಆರಾಮದಾಗಿ ಕೂತ್ಕೊಳ್ಳಿ. ಮತ್ತು ಧ್ಯಾನ ಮಾಡುವಾಗ ನೋಡಿ ಸ್ನೇಹಿತರೆ, ಕಾಲು ನೋವು, ಕೈ ನೋವು, ಸೊಂಟ ನೋವು ಆ ಥರದ್ದು ಅನ್ನೋದು ಬರಲ್ಲ. ನೀವು ಯಾವ ಥರ ಇದೆ ಅಂದ್ರೂ ಧ್ಯಾನ ಆರಾಮಾಗಿ ಕುಳಿತುಕೊಂಡು ನಿಮ್ಮ ಮನಸ್ಸು ಮತ್ತು ದೇಹವನ್ನು ಒಂದು ಕಡೆ ಸೇರತಕ್ಕಂಥದ್ದು ಮಾಡಬೇಕು ಸ್ನೇಹಿತರೆ. ಅದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯ ನೀವು ಎಲ್ಲಿ ಇರ್ತೀರೋ ಅದೇ ಜಾಗದವನ್ನು ಗುರುತಿಸ್ಕೊಂಡು ಧ್ಯಾನವನ್ನು ಮಾಡ್ತಾಯಿದ್ರೆ ನಿಮ್ಮ ಮೆದುಳು, ನೀವು ಕಣ್ಣು ಮುಚ್ಚಿದ ತಕ್ಷಣ ಬರೋ ಯೋಚನೆಗಳಿಗೆ ಯಾವುದೇ ರಿಪ್ಲೈ ಕೊಡದಾಗೆ ಧ್ಯಾನದ ರೂಪದಲ್ಲಿ ಆರಾಮಾಗಿ ಕೂತುಕೊಂಡು ನೀವು ಅಭ್ಯಾಸವನ್ನು ಮಾಡ್ತಾಯಿದ್ರೆ ಅಂದರೆ ನಿಮ್ಮ ಮೆದುಳು ಬಹಳ ಅಂದರೆ ಬಹಳ ಚುರುಕಾಗಿ ಮತ್ತು ನಿಮ್ಮ ಎಲ್ಲ ಕೆಲಸಗಳಿಗೂ ನಾವೇನು ಯಾವ ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೀವಿ ಆ ಕೆಲಸವನ್ನು ನಾವು ಮಾಡ್ಬೋದು ಸ್ನೇಹಿತರೆ. ಇಂಪಾಸಿಬಲ್ ಅನ್ನೋದನ್ನು ನಾವು ಪಾಸಿಬಲ್ ಆಗಿ ತೋರಿಸ್ಬೋದು, ಅಸಾಧ್ಯ ಅನ್ನೋದನ್ನು ನಾವು ಸಾಧ್ಯವಾಗಿ ಮಾಡ್ಬೋದು ಸ್ನೇಹಿತರೆ. ಅಷ್ಟು ನಮಗೆ ಈ ಧ್ಯಾನದ ರೂಪಾಂತರ ನಾವು ಆ ಶಕ್ತಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಓಕೆ, ಬನ್ನಿ ಸ್ನೇಹಿತರೆ, ಈಗ ನಾವು ಮೆಡಿಟೇಷನ್ ಧ್ಯಾನ ಮಾಡುವ. ಆರಾಮಾಗಿ ಕುಳಿತುಕೊಳ್ಳಿ, ಆರಾಮಾಗಿ ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಮತ್ತು ಕೈ ಈ ಥರ ಮಾಡ್ಕೊಂಡು ನಿಮ್ಗೆ ಯಾವ ಥರ ಕಂಫರ್ಟ್ ಅನಿಸುತ್ತೆ ಆ ಥರ ಕುಳಿತುಕೊಳ್ಳಿ ಸ್ನೇಹಿತರೆ. ಈಗ ನೋಡಿ, ಒಂದು ದೀರ್ಘಾದ ಉಸಿರು ತಗೊಳ್ಳಿ. ಸೊ ಹೀಗೆ ನೋಡಿ, ನೀವು ಆರಾಮಾಗಿ ಕೂತ್ಕೊಂಡು ಮತ್ತು ಕಣ್ಣನ್ನು ಮುಚ್ಚಿ ಸ್ನೇಹಿತರೆ. ಕಣ್ಣು ಮುಚ್ಚೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಯೋಚನೆಗಳು ಬರ್ತದೆ, ಯಾವುದೇ ಕಾರಣಕ್ಕೂ ಉತ್ತರವನ್ನು ನೀಡಬೇಡಿ. ಆರಾಮಾಗಿ ಕುಳಿತುಕೊಂಡು ನಿಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಒಮ್ಮೆ ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಯೋಚನೆಗಳು ಬರ್ತವೆ, ಯಾವುದೇ ಕಾರಣಕ್ಕೂ ಯೋಚನೆಗಳನ್ನು ಉತ್ತರ ನೀಡಬಾರದು. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ನಿಮ್ಮ ದೇಹದಲ್ಲಿರುವ ಎಲ್ಲ ಭಾಗ ಅಂದರೆ ತಲೆ, ಕೂದಲು, ಹಣೆ, ಕುತ್ತಿಗೆ, ಮೂಗು, ನಾಲಿಗೆ, ಬಾಯಿ, ಹಲ್ಲು, ಕುತ್ತಿಗೆ, ಸೊಂಟ, ಕೈ, ಅಂಗೈ, ಎಲ್ಲ ಭಾಗಗಳು ಅಡಿಯಿಂದ ಮುಡಿಯವರೆಗೂ ನಮ್ಮ ದೇಹದಲ್ಲಿ ಇರತಕ್ಕಂಥ ಪ್ರತಿಯೊಂದು ಅಂಗಾಂಗಗಳನ್ನು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿರಿ. ನೀವು ಎಲ್ಲ ಭಾಗಗಳನ್ನು ಗುರುತಿಸುವಾಗ ನಿಮ್ಮ ಸೊಂಟ ಕೆಳಗಡೆ ಬಗ್ಗತ್ತೆ, ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಆರಾಮಾಗಿ ಕುಳಿತುಕೊಂಡು ನೋಡಿ, ಎಲ್ಲ ಭಾಗಗಳನ್ನು ಗುರುತಿಸ್ಕೊಂಡು ಬರ್ತಾ ಇದ್ದೀರಾ.
ಒಂದೊಂದೇ ನಿಧಾನವಾಗಿ ಗುರ್ತಿಸ್ಕೊಂಡು ಬನ್ನಿ ಸ್ನೇಹಿತರೆ. ನಿಧಾನವಾಗಿ ಗುರ್ತಿಸ್ಕೊಂಡು ಬನ್ನಿ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆರೆಯಬೇಡಿ. ಆರಾಮಾಗಿ ಕುಳಿತುಕೊಳ್ಳಿ. ಈಗ ನೀವು ನಿಮ್ಮ ದೇಹದಲ್ಲಿರುವ ಎಲ್ಲ ಅಂಗಾಂಗಗಳನ್ನು ಒಂದೊಂದಾಗಿ ಗುರುತಿಸ್ಕೊಂಡು ಬರ್ತಾ ಇದ್ದೀರಾ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿರಿ. ಎಲ್ಲ ಭಾಗಗಳನ್ನು ಗುರುತಿಸಾದ ನಂತರ ಸ್ನೇಹಿತರೆ, ನಿಮ್ಮ ಸೊಂಟವನ್ನು ನೇರವಾಗಿ ಇಟ್ಟುಕೊಂಡು ನೋಡಿ. ಈಗ ನೀವು ನಿಮ್ಮ ಮೂಗಿನ ಉಸಿರಾಟದ ಮೇಲೆ ಧ್ಯಾನವನ್ನು ಇಡಿ. ನೋಡಿ, ನಮ್ಮ ಮೂಗು ಈಗ ನಿಧಾನವಾಗಿ ಉಸಿರಾಡ್ತಾ ಇದೆ. ಉಸಿರಾಟದ ಮೇಲೆ ಧ್ಯಾನವನ್ನು ಇರಿಸಿ. ನೀವು ಹೇಗೆ ನಿಧಾನವಾಗಿ ಉಸಿರಾಡ್ತಿದ್ರ ಮೇಲೆ ಗಮನ ಇಟ್ಟರೆ ನಿಮ್ಗೆ ಗೊತ್ತಾಗುತ್ತೆ. ನಿಧಾನವಾಗಿ ನಮ್ಮ ಮೂಗು ಉಸಿರಾಡ್ತಾ ಇದೆ. ನಿಮಗೆ 5 ನಿಮಿಷ ಆದರೆ 5 ನಿಮಿಷ, 10 ನಿಮಿಷ ಆದರೆ 10 ನಿಮಿಷ, 20 ನಿಮಿಷ ಆದರೆ 20 ನಿಮಿಷ ಕುಳಿತುಕೊಳ್ಳಿ ಸ್ನೇಹಿತರೆ ಧ್ಯಾನದಲ್ಲಿ. ಮತ್ತು ಸಮಯ ಆದ ನಂತರ ನೀವು ಆರಾಮದಾಯಕವಾಗಿ ನಿಮ್ಮ ಕೈಯನ್ನು ರಿಲೀಸ್ ಮಾಡಿ ಮತ್ತು 2 ಕೈಯನ್ನು ಮುಚ್ಚಿಕೊಂಡು ಮತ್ತೆ ಕಣ್ಣನ್ನು ತೆರೆಯಿರಿ. ಇದು ಸ್ನೇಹಿತರೆ, ಇದರಲ್ಲಿ ಸಿಗೋತಕ್ಕಂಥ ಒಂದು ಮಜಾನೇ ಬೇರೆ ಸ್ನೇಹಿತರೆ. ಅದರಿಂದ ನಾನು ನಿಮಗೆ ಹೇಳ್ತೀನಿ, ಪ್ರತಿನಿತ್ಯ ನೀವು ಒಮ್ಮೆ ಮೆಡಿಟೇಷನ್ ಮಾಡಿ. 1 ವಾರ 15 ದಿನ ನೀವು ನೋಡಿ, ನಿಮಗೆ ಅದರ ಅನುಭವ ಹೇಗಂತ ಹೇಳ್ಬಿಟ್ಟು ನಿಮಗೆ ಬದಲಾವಣೆ ಕಾಣ್ತವೆ. ಆಮೇಲೆ ನಾನು ನಿಮಗೇನು ಹೇಳ್ತೀನಿ, ಈ ಓಂಕಾರ ಮಾಡೋದ್ರಿಂದ ನಮಗೆ ರಾಗ ಸರಾಗವಾಗುತ್ತೆ. ಹಾಡೋರು, ನೀವೇನೋ ಟೀಚರ್ ಆಗಿ ಬೋಧನೆ ಮಾಡೋರು, ಆಫೀಸಲ್ಲಿ CO ಡೈರೆಕ್ಟರ್ ಆಗಿರೋರು, ನೀವೇನೋ ಬೋಧನೆ ಮಾಡಬೇಕು, ಮೀಟಿಂಗ್ ಮಾಡಬೇಕು ಅಂತಿರೋ, ಪ್ರತಿನಿತ್ಯ ಓಂಕಾರವನ್ನು 21 ಬಾರಿ ಮಾಡಿ ಸ್ನೇಹಿತರೆ. ನಿಮ್ಮ ಕಂಠದಲ್ಲಿ ಬದಲಾವಣೆ ಆಗುತ್ತೆ ಮತ್ತು ನೀವು ಮಾತಾಡೋ ಮಾತಲ್ಲಿ, ನೀವು ಹೇಳೋ ಶಬ್ದದಲ್ಲಿ ಪ್ರತಿಯೊಂದು ನೀವು ಬದಲಾವಣೆಯನ್ನು ಕಾಣಬಹುದು ಸ್ನೇಹಿತರೆ. ಮತ್ತು ನೀವು ಏನು ಭ್ರಾಮರಿ ಏನು ಮಾಡ್ತೀರೋ, ನಿಮ್ಮ ಮೆದುಳಲ್ಲಿ ಏನು ನೆಗೆಟಿವ್ ಥಿಂಗ್ಸ್ ಬರ್ತವೆ ಅವನ್ನೆಲ್ಲ ಡಿಲೀಟ್ ಮಾಡೋತಕ್ಕಂಥ ಮಾಡುತ್ತೆ ಸ್ನೇಹಿತರೆ. ಆದರೆ ಪ್ರತಿನಿತ್ಯ ನೀವು ಇದನ್ನು ಒಂದು 15 ನಿಮಿಷದಿಂದ ಅರ್ಧ ತಾಸುವರೆಗೆ ನೀವು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಸ್ನೇಹಿತರೆ. ಮತ್ತು ಈಗ ಮೆಡಿಟೇಷನ್ ಆಯಿತು. ನಾವು ಈಗ ಕಪಾಲಭಾತಿ ಪ್ರಾಣಾಯಾಮ, ನಾನು ಇವತ್ತಿನ ಎಪಿಸೋಡ್ಗಳಲ್ಲಿ ಜಾಸ್ತಿ ನಿಮಗೆ ಕಪಾಲಭಾತಿ ಪ್ರಾಣಾಯಾಮನೂ ನಾನು ನಿಮಗೆ ತೋರಿಸ್ಕೊಳ್ತಾ ಇದ್ದೀನಿ. ಕಪಾಲಭಾತಿ ಪ್ರಾಣಾಯಾಮ ನಮಗೆ ಏನು ಮಾಡುತ್ತಪ್ಪ ಅಂತಂದರೆ, ನಮ್ಮ ಹೊಟ್ಟೆ ಭಾಗದಲ್ಲಿ ನಮ್ಮ ಶ್ವಾಸಕೋಶಗಳಾಗಿರ್ಬೋದು, ಕಿಡ್ನಿ, ಲಿವರ್, ಹಾರ್ಟು, ಚಿಕ್ಕ ಕರಳು, ದೊಡ್ಡ ಕರಳು, ಎಲ್ಲ ಅಂಗಾಂಗಗಳು, ನಮ್ಮ ಹೊಟ್ಟೆಯಲ್ಲಿ ಏನಿದಾವೆ ಎಲ್ಲ ಅಂಗಾಂಗಗಳಿಗೆ ಅದು ಕೆಲಸವನ್ನು ಮಾಡಿಸುತ್ತೆ ಸ್ನೇಹಿತರೆ. ಅದರಿಂದ ಕಪಾಲಭಾತಿ ಪ್ರಾಣಾಯಾಮನ ನೀವು ಪ್ರತಿನಿತ್ಯ 2 ರಿಂದ 3 ನಿಮಿಷ ಮಾಡೋದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು 2 ರಿಂದ 3 ನಿಮಿಷ ಕರೆಕ್ಟಾಗಿ ಮಾಡಿದ್ದೀರಂದರೆ ನಿಮ್ಮ ಹೊಟ್ಟೆ ಸ್ವಚ್ಛವಾಗುತ್ತೆ. ಯಾವಾಗ ನಿಮ್ಮ ಹೊಟ್ಟೆ ಸ್ವಚ್ಛವಾಗುತ್ತೆ ಆವಾಗ ನಿಮ್ಮ ಮೆದುಳು ಕೂಡ ಅಷ್ಟೇ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಕಪಾಲ ಅಂದರೆ ನೋಡಿ ಸ್ನೇಹಿತರೆ, ಮೆದುಳು, ಭಾತಿ ಅಂದರೆ ಬೆಳಕು. ಈ ಪ್ರಾಣಾಯಾಮ ಏನಿದೆ ನಮ್ಮ ಮೆದುಳಿಗೆ ಬಹಳ ಅಂದರೆ ಬಹಳ ಬೆಳಕನ್ನು ಕೊಡತಕ್ಕಂಥದ್ದು ಪ್ರಾಣಾಯಾಮ ಮಾಡುತ್ತೆ ಸ್ನೇಹಿತರೆ. ಕಪಾಲಭಾತಿ ಪ್ರಾಣಾಯಾಮ ಅನ್ನೋದು ಭಾಳ ಅಂದರೆ ಭಾಳ ನಮ್ಮ ಮೆದುಳಿಗೆ ಬೆಳಕು ನೀಡತಕ್ಕಂಥದ್ದು ಕೆಲಸ ಮಾಡುತ್ತೆ ಸ್ನೇಹಿತರೆ. ಸೊ ಅದರಿಂದ ಕಪಾಲಭಾತಿ ಪ್ರಾಣಾಯಾಮ ನೀವು ಮಾಡ್ಕೊಳ್ಳಿ. ಮತ್ತು ಈ ಪ್ರಾಣಾಯಾಮದ ಜೊತೆ ನಾನು ನಿಮಗೆ ಹೇಳ್ತಕ್ಕಂಥ ಪ್ರತಿಯೊಂದು ವಿಷಯಗಳನ್ನು ನಿಮ್ಮ ದೇಹದಲ್ಲಿ, ನಿಮ್ಮ ಅಂಗಾಂಗಗಳಲ್ಲಿ ಏನಾದರೂ ಒಂದು ತೊಂದರೆಗಳಿದೆ ಅಂತಂದರೆ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ದೇಹದಲ್ಲಿ ಮತ್ತು ನಿಮ್ಮ ದೇಹದಲ್ಲಿರುವ ಅಂಗಾಂಗಗಳಿಗೆ ಯಾವ ಭಾಗಕ್ಕೆ ಯಾವ ವಿಟಮಿನ್ ಸಿಗಳು ಸಿಗುತ್ತೆ, ನಾವು ಮನೆಯಲ್ಲಿ ಕುಳಿತಕ್ಕಂಥದ್ದು, ಜಾಸ್ತಿ ಉಸಿರಾಟದ ತೊಂದರೆ ಆಗಿರಲಿ, ಜಾಸ್ತಿ ನೋವುಗಳು ಮತ್ತು ಜಾಸ್ತಿ ನಿಮಗೇನಾದರೂ ಕಾಯಿಲೆಗಳು ಇದೆ ಅಂತಂದರೆ ಡಾಕ್ಟರ್ ಹತ್ರ ತೋರಿಸಿ ಮತ್ತು ಅವರ ಸಲಹೆ ಮೇರೆಗೆ ನಾನು ಹೇಳೋ ರೆಮಿಡಿಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅವರು ತಿಳ್ಕೊಂಡು ಅದನ್ನು ಕ್ವಾಂಟಿಟಿ ಕರೆಕ್ಟಾಗಿ ಯೂಸ್ ಮಾಡಿಬಿಟ್ಟು ನೀವು ಅದನ್ನು ಪ್ರತಿನಿತ್ಯ ಬಳಸ್ಕೊಳ್ಳಿ. ಆಮೇಲೆ
ಅದನ್ನ ಹೇಳೋಕ್ಕಿಂತ ಮುಂಚೆ ನೋಡಿ, ನಾವು ಈಗ ಅನುಭವಿಸ್ತಿರೋದೇ ಸಾಕು. ಕೆಲವೊಬ್ಬರು ತೊಂದರೆಗಳು ಇರೋರು, ಕೆಲವರು ಕಾಯಿಲೆಗಳು, ಯಾವುದೋ ನಮ್ಮ ದೇಹದಲ್ಲಿ ಯಾವುದೋ ಒಂದು ಭಾಗಗಳು, ಅಂಗಾಂಗಗಳು ಕೆಲಸ ಮಾಡದೇ ಇರೋದ್ರಿಂದ ಕಾಯಿಲೆಗಳು ಬರ್ತವೆ. ಅದರಿಂದ ಮುಂದಿನ ಪೀಳಿಗೆಗಳಲ್ಲಿ ನಿಮ್ಮ ಮಕ್ಕಳಿಗೆ ದಯವಿಟ್ಟು ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಿಮ್ಮ ಮುಂದಿನ ಪೀಳಿಗೆಗಳಲ್ಲಿ ನಿಮಗೆ ಆರೋಗ್ಯದ ಕಾಯಿಲೆಗಳು ಬರಬಾರ್ದು, ನಮ್ಮ ಅಂಗಾಂಗಗಳು ಚೆನ್ನಾಗಿರಬೇಕು, ಶುದ್ಧಿಯಾಗಿರ್ಬೇಕಂತಂದರೆ ಅದಕ್ಕಿರೋ ಒಂದೇ ದಾರಿ, ನೀವೆಲ್ಲೇ ಹುಡುಕಿದ್ರು ಈ ಭೂಮಿಯಲ್ಲಿ, ಎಲ್ಲೇ ಪಾತಾಳದಲ್ಲೂ ಹುಡುಕಿದ್ರು, ನಿಮಗೆ ಧ್ಯಾನದಿಂದ, ಯೋಗದಿಂದ, ವ್ಯಾಯಾಮದಿಂದನೇ ನಿಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಗಳನ್ನು ನೀವು ಶುದ್ಧ ಮಾಡ್ಕೋಬಹುದು. ಅದರಿಂದ ನೀವು ಇರೋದು ಒಂದೇ ದಾರಿ, ಅದು ಧ್ಯಾನ. ನಿಮ್ಮ ಮಕ್ಕಳಿಗೆ ಇವತ್ತಿಂದನೇ ಶುರು ಮಾಡಿಸಿ. ಚಿಕ್ಕ ಮಕ್ಕಳಿದ್ದಾರೆ ಅಂದರೆ 8ರಿಂದ 10 ವರ್ಷದಿಂದನೇ ಶುರು ಮಾಡಿಸಿ. ಧ್ಯಾನವನ್ನು ಕಲಿಸಿ, ಯೋಗನೂ ಕಲಿಸಿ, ವ್ಯಾಯಾಮಗಳನ್ನು ಮಾಡಿಸಿ. ಅವಾಗ ಅವರಿಗೆ ನಿಮಗೆ ಈಗೇನು ಅನುಭವಿಸ್ತಾ ಇದ್ದೀರ ಅಂಗಗಳಲ್ಲಿ ಇರೋ ಕಾಯಿಲೆಗಳು ಅವರಿಗೆ ಬರದೇ ಇರುತ್ತೆ. ಮತ್ತು ವಿಟಮಿನ್ ಸಿಗಳನ್ನು ಯಾವುದರಲ್ಲಿ ಸಿಗುತ್ತೆ ಆ ವಿಟಮಿನ್ಸ್ಗಳನ್ನು ದಯವಿಟ್ಟು ತಗೊಂಡು ಆರೋಗ್ಯ ಇರಿ. ಯಾಕೆಂತಂದರೆ ಈಗ ನೀವು ನೋವುಗಳು ನೀವು ಅನುಭವಿಸ್ತಾ ಇದ್ದಾರೆ, ನಿಮಗೆ ಎಷ್ಟು ಕಷ್ಟ ಆಗ್ತದೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗ್ತಿದೆ. ಅದನ್ನು ನಿಮ್ಮ ಮಕ್ಕಳು ಅನುಭವಿಸದೇ ಇರಬೇಕಂತಂದರೆ ನೀವು ವ್ಯಾಯಾಮವನ್ನು, ಮೆಡಿಟೇಷನ್ಗಳನ್ನು ದಯವಿಟ್ಟು ಮಾಡಿಸಿ, ಅವ್ರ ಆರೋಗ್ಯ ಚೆನ್ನಾಗಿರ್ಸಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ ಸ್ನೇಹಿತರೆ ಈ ವಿಡಿಯೋ ಮುಖಾಂತರ. ಬನ್ನಿ ಈಗ ನಾವು ಕಪಾಲಭಾತಿಯನ್ನು ಮಾಡೋಣ, ಮತ್ತೆ ಆದ ನಂತರ ನಾನು ನಿಮಗೆ ಇದರಲ್ಲಿ ವಿಟಮಿನ್ ಸಿಗಳನ್ನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಈಗ ನೋಡಿ, ಕಪಾಲಭಾತಿ ನಾವು ಮಾಡಬೇಕಂತಂದರೆ ಸೊಂಟ ನೇರವಾಗಿ ಇಟ್ಕೊಳ್ಳಿ. ಈಗ ಆರಾಮಾಗಿ ನಾವು ಯಾವುದೇ ಪ್ರಾಣಾಯಾಮ ಮತ್ತು ಧ್ಯಾನಗಳು ಮಾಡಬೇಕಂತಂದರೆ ಮೊದಲು ನಮ್ಮ ದೇಹವನ್ನು ನಾವು ಶಾಂತಗೊಳಿಸ್ಬೇಕು ಮತ್ತು ನಮ್ಮ ಮನಸ್ಸನ್ನು ಹಗುರವಾಗಿರಿಸಬೇಕು ಸ್ನೇಹಿತರೆ. ಯಾವಾಗ ನಮ್ಮ ಮನಸ್ಸು ಹಗುರವಾಗಿರುತ್ತೋ ಆವಾಗೇ ನಾವು ಈ ಧ್ಯಾನವನ್ನು, ಯೋಗವನ್ನು ಪ್ರತಿಯೊಂದು ಟೈಮಲ್ಲಿ ನೀವು ಕೆಲಸ ಮಾಡೋ ಜಾಗದಲ್ಲಿ ಕೂಡ ನೀವು ಒಮ್ಮೆ ಗಮನಿಸಿ. ಪ್ರೆಜರ್ ಅಂದ್ಕೊಂಡು ಪ್ರೆಜರನ್ನು ನಿಮ್ಮ ತಲೆ ಮೇಲೆ ನಿಮ್ಮ ಮೆದುಳನ್ನು ಸ್ಟ್ರಕ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡ್ರೆ ಯಾವುದೋ ಒಂದು ಕೆಲಸದ್ರೆ ಅಡಚಣೆಗಳು ಬರ್ತವೆ. ಸೊ ಯಾವುದೇ ನೀವು ಕೆಲಸ ಮಾಡಬೇಕಂದ್ರೆ ಮೊದಲು ಫೋಕಸ್ ಮಾಡಬೇಕು. ಆಮೇಲೆ ನೀವು ಫೋಕಸ್ ಮಾಡಬೇಕಂತಂದ್ರೆ ನಿಮ್ಮ ಮನಸ್ಸು ಮೊದಲು ಹಗರ್ ಮಾಡ್ಕೋಬೇಕು. ಯಾವಾಗ ನೀವು ಮನಸ್ಸನ್ನು ಹಗರಾಗಿ ಇಟ್ಕೊಳ್ತೀರೋ ಆವಾಗ ನಿಮ್ಮ ಕೆಲಸ ಕರೆಕ್ಟಾಗಿ ಆಗುತ್ತೆ ಸ್ನೇಹಿತರೆ. ಸೊ ಈಗ ನಾವು ಕಪಾಲಭಾತಿಯನ್ನು ಮಾಡೋಣ. ನೋಡಿ ಸ್ನೇಹಿತರೆ, ಕಪಾಲಭಾತಿ ಮಾಡಬೇಕಂದ್ರೆ ಸೊಂಟ ನೇರವಾಗಿರಲಿ. ಈಗ ನಾವು ಈ ಉಸಿರಾಡ್ತೀವಲ್ಲ, ನಾವು ಕಪಾಲಭಾತಿಗೆ ಹೊಟ್ಟೆ ಉಸಿರಾಡ್ಬೇಕು ಸ್ನೇಹಿತರೆ, ಎದೆ ಉಸಿರಾಡಬಾರ್ದು. ಸೊ ನೋಡಿ, ಈಗ ನಿಧಾನವಾಗಿ ನಿಮಗೆ ಎಷ್ಟು ಅನ್ಸುತ್ತೋ ಆ ಥರ ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಹೊಟ್ಟೆ ಮುಂದೆ ಬರಬೇಕು. ನೋಡಿ, ಹೀಗೆ ನೀವು ಉಸಿರನ್ನು ತಗೋವಾಗ ಹೊಟ್ಟೆ ಮುಂದೆ ಬರಬೇಕು, ಮತ್ತು ಉಸಿರನ್ನು ಎಳ್ಕೊಳ್ಳುವಾಗ ಹೊಟ್ಟೆ ಒಳಗಡೆ ಹೋಗಬೇಕು. ಆ ಹೊಟ್ಟೆನ ನಾವು ಪಂಪ್ ಮಾಡೋ ಥರ ಇರಬೇಕು ಸ್ನೇಹಿತರೆ. ಸೊ ಆವಾಗ ನಮಗೇನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿರತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ಅದು ವ್ಯಾಯಾಮವನ್ನು, ಕೆಲಸವನ್ನು ಮಾಡಿಸುತ್ತದೆ. ಆ ಕೆಲಸವನ್ನು ಮಾಡುವಾಗ ಏನಾಗುತ್ತೆ, ಎಲ್ಲಕ್ಕೂ ವ್ಯಾಯಾಮ ಇರುತ್ತೆ. ನೀವು ಹೋಟೆಲ್ ನೋಡಿ, ಇದನ್ನು ಮಾಡಿಬಿಟ್ಟು ಶುರು ಮಾಡಿ. ಏನಾದರೂ ನಿಮಗೆ ಜೀರ್ಣಕ್ರಿಯೆಯಲ್ಲಿ ಏನಾದರೂ ತೊಂದರೆಗಳಿದೆಯೋ, ಮಲಬದ್ಧತೆಯಲ್ಲಿ ಏನಾದರೂ ತೊಂದರೆಗಳಿದೆಯೋ, ಆಮೇಲೆ ನಿಮ್ಮ ಶ್ವಾಸಕೋಶದಲ್ಲಿ ಏನಾದರೂ ತೊಂದರೆಗಳಿದೆಯೋ, ನಿಮ್ಮ ಕಿಡ್ನಿ, ಹಾರ್ಟು, ಲಿವರು ಅವುಗಳಲ್ಲಿ ಏನಾದರೂ ತೊಂದರೆಗಳಿದೆ ಅಂತಂದರೆ, ಜಾಸ್ತಿ ಪ್ರಮಾಣದ ತೊಂದರೆ ಇದೆ ಅಂತಂದರೆ ಡಾಕ್ಟರ್ ಸಲಹೆಯ ಮೇರೆಗೆ ಈ ಪ್ರಾಣಾಯಾಮ ಮಾಡಬೇಕಂತಂದರೆ ಮಾಡಿ, ಇಲ್ಲಾಂದರೆ ನಿಮ್ಮ ಆರೋಗ್ಯ ಸುಧಾರಿಸಿದ ನಂತರ ಮಾಡ್ಕೊಳ್ಳಿ. ಅದರಿಂದಲೇ ನಾನು ಹೇಳ್ತಾ ಇದ್ದೀನಿ, ಯಾರು ಈಗ ನಿಮ್ಮ ಮಕ್ಕಳು ಇದ್ದಾರೋ ಅವರಿಗೆ ನೀವು ಇವಾಗಿಂದನೇ ಶುರು ಮಾಡಿದರೆ ಅವರಿಗೆ ಯಾವ ಕಾಯಿಲೆಗಳು, ಕಸ ಕಡ್ಡಿಗಳು ಬರಲ್ಲ, ಅವರ ಆರೋಗ್ಯ ಚೆನ್ನಾಗಿರುತ್ತೆ, ಸ್ವಚ್ಛವಾಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತಾ ಇದ್ದೀವಿ ಸ್ನೇಹಿತರೆ. ಸೊ ಇದನ್ನು ನೀವು ಮಾಡ್ಕೊಳ್ಳಿ. ಈಗ ಕಪಾಲಭಾತಿ ಪ್ರಾಣಾಯಾಮ ಮಾಡೋದಿಲ್ಲ ಸ್ನೇಹಿತರೆ, ಜೀರ್ಣಕ್ರಿಯೆಗೆ ಪ್ರತಿಯೊಂದಕ್ಕೆ ನಮ್ಮ ಹೊಟ್ಟೆ ಭಾಗದಲ್ಲಿರೋ ಎಲ್ಲ ಅಂಗಗಳಿಗೆ ಇದು ವ್ಯಾಯಾಮ ಮಾಡಿಸಿ ನಮ್ಮ ಹೊಟ್ಟೆಯನ್ನು
ಸ್ವಚ್ಛವಾಗಿರಿಸುತ್ತೆ. ಯಾವಾಗ ನಮ್ಮ ಹೊಟ್ಟೆಯನ್ನು ಸ್ವಚ್ಛವಾಗಿರಿಸುತ್ತೋ ಆವಾಗ ನಮ್ಮ ಮೆದುಳು ಕೂಡ ಸ್ವಚ್ಛವಾಗಿರುತ್ತೆ ಸ್ನೇಹಿತರೆ. ಸೊ ಇದು ಆಗಿತ್ತು. ಈಗ ಬನ್ನಿ ನಾವು ನಿಮಗೆ ಇವತ್ತು ನಾನು ತಗೊಂಡಿರುವ ಬೆಟ್ಟದ ನೆಲ್ಲಿಕಾಯಿ ಮತ್ತು ಸೌತೆಕಾಯಿಯಲ್ಲಿ ಇರತಕ್ಕಂಥ ಗುಣಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಮೊದಲನೇದಾಗಿ ನಾವು ನೆಲ್ಲಿಕಾಯಿನ ತಗೊಳ್ಳೋಣ ಸ್ನೇಹಿತರೆ. ನೋಡಿ, ಈ ಥರ ದೀರ್ಘದ ಉಸಿರುವನ್ನು ನಾವು ಮಾಡಿದ ನಂತರ ತಗೊಂಡ್ರೆ ನಮಗೆ ಆರಾಮದಾಯವಾಗಿ ಇರುತ್ತೆ ಸ್ನೇಹಿತರೆ. ಮತ್ತು ನಮ್ಮ ಮನಸ್ಸು ಕೂಡ ಹಗುರವಾಗುತ್ತೆ. ಸೊ ಈಗ ನೋಡಿ, ನಾವು ಬೆಟ್ಟದ ನೆಲ್ಲಿಕಾಯಿ ಇದು ನಮಗೆ ಎಲ್ಲ ಕಡೆ ಸಿಗುತ್ತೆ ಸ್ನೇಹಿತರೆ. ನೀವು ಹಳ್ಳಿಗಳಲ್ಲಿ ನಿಮಗೆ ಮರಗಳಿರ್ತವೆ, ಗುಡ್ಡಗಳಲ್ಲಿ ಮರಗಳಿರ್ತವೆ, ನೀವು ಆರಾಮಾಗಿ ತಗೋಬೋದು. ಸುಲಭವಾಗಿ ಸಿಗತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ನೀವು ಕಷ್ಟಪಡಬೇಕಾಗಿಲ್ಲ. ಸೊ ಇದರಲ್ಲಿ ನೋಡಿ ಸ್ನೇಹಿತರೆ, ಇದು ಬೆಟ್ಟದ ನೆಲ್ಲಿಕಾಯಿ ವಿಟಮಿನ್ಸಲ್ಲಿ ಹೇಳಬೇಕಂತಂದರೆ ವಿಟಮಿನ್ ಸಿ ಬಹಳ ರಿಚ್ ಆಗಿರುತ್ತೆ ಸ್ನೇಹಿತರೆ. ಇದರಿಂದ ನಮ್ಮ ದೇಹವನ್ನು ತಂಪಾಗಿರಿಸುತ್ತೆ. ಇದರಲ್ಲಿ ಹುಳಿ ಇರೋದರಿಂದ ಮತ್ತು ನಮ್ಮ ದೇಹವನ್ನು ತಂಪಾಗಿರಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ವಿಟಮಿನ್ ಸಿ. ಇದರ ಜ್ಯೂಸ್ ಮಾಡತಕ್ಕಂಥ ವಿಧಾನವನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಅದನ್ನು ನೋಡಿಕೊಂಡು ಯೂಸ್ ಮಾಡಿ ಸ್ನೇಹಿತರೆ. ಮತ್ತು ಇದರಲ್ಲಿ ವಿಟಮಿನ್ ಸಿ ಆಯಿತು, ಆಮೇಲೆ ಕ್ಯಾರೋಟಿನ್ ಮತ್ತು ಕಬ್ಬಿಣಾಂಶ ಅನ್ನೋದನ್ನು ಇರುತ್ತೆ ಸ್ನೇಹಿತರೆ. ಕ್ಯಾರೋಟಿನ್ ಮತ್ತು ಕಬ್ಬಿಣಾಂಶ ಏನು ಮಾಡುತ್ತೆ ಅಂತಂದರೆ ನಮ್ಮ ಕೂದಲು ಇರುತ್ತಲ್ಲ ಸ್ನೇಹಿತರೆ, ಕೂದಲು ಉದುರುವಿಕೆ ಮತ್ತು ಕೂದಲು ಬೇರುಗಳನ್ನು ಗಟ್ಟಿ ಮಾಡತಕ್ಕಂಥದ್ದು ಅಂಶ ಈ ಬೆಟ್ಟದ ನೆಲ್ಲಿಕಾಯಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ. ಆಮೇಲೆ ಈ ಕ್ಯಾರೋಟಿನ್ ಮತ್ತು ಕಬ್ಬಿಣಾಂಶ ಆಯಿತು ಮತ್ತು ರೋಗ ನಿರೋಧಕ ಶಕ್ತಿ, ಆಮೇಲೆ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಅಂದರೆ ನಾವು ಊಟ ಮಾಡ್ತೀವಲ್ಲ, ಜೀರ್ಣಕ್ರಿಯೆ ಆಗ್ತಿಲ್ಲ ಅಂತಂದರೆ ಈ ಒಂದು ಬೆಟ್ಟದ ನೆಲ್ಲಿಕಾಯಿನ ನೀವು ಪ್ರತಿನಿತ್ಯ ಇದನ್ನು ಒಂದು ಟೈಮ್ ಇದನ್ನು ನೀವು ಜ್ಯೂಸ್ ಮಾಡಿ ಕುಡಿದ್ರೆ ನಿಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಸ್ನೇಹಿತರೆ. ಮತ್ತು ಇದರಿಂದ ಯಾವುದೇ ಕಾರಣಕ್ಕೂ ಗ್ಯಾಸ್ಟ್ರಿಕ್ ಆಗತಕ್ಕಂಥ ಮತ್ತು ಯಾವುದಾಗಿಲ್ಲ. ಇದನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ತಗೋಬಹುದು ಸ್ನೇಹಿತರೆ, ಆರಾಮಾಗಿ. ಸೊ ಇದು ಆಯಿತು ಸ್ನೇಹಿತರೆ ನೆಲ್ಲಿಕಾಯಿ. ಮತ್ತು ಮಧುಮೇಹ, ನಮ್ಮ ರಕ್ತದಲ್ಲಿ ರಕ್ತ ಶುದ್ಧಿ ಮಾಡಿ ಮತ್ತು ರಕ್ತದಲ್ಲಿ ಏನಾದರೂ ಮಧುಮೇಹ ಕಾಯಿಲೆ ಇದೆ ಅಂತಂದರೆ ಅದನ್ನು ನಿವಾರಣೆ ಮಾಡತಕ್ಕಂಥದ್ದು ಇದರಲ್ಲಿ ಇದೆ ಸ್ನೇಹಿತರೆ. ಮತ್ತು ಕಣ್ಣಿನ ದೃಷ್ಟಿ ಸ್ನೇಹಿತರೆ, ಕಣ್ಣಿನ ದೃಷ್ಟಿಗೂ ಬಹಳ ಅಂದರೆ ಬಹಳ ಒಳ್ಳೆಯದು ಇದು. ಸೊ ಅದರಿಂದ ಇದರಲ್ಲಿ ಇನ್ನೂ ಬಹಳ ಅಂಶಗಳು ಇದ್ದಾವೆ. ಇದರ ಬಗ್ಗೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಓದಿ. ಮತ್ತು ನಿಮಗೇನಾದರೂ ಸೈಡ್ ಎಫೆಕ್ಟ್ ಜಾಸ್ತಿಗಳು, ಮೆಡಿಕೇಷನ್ ಅಂದರೆ ಏನಾದರೂ ಔಷಧಿಗಳು ತಗೊಳ್ತಾ ಇದ್ದೀರಿ ಅಂತಂದರೆ ಡಾಕ್ಟರ್ ಸಲಹೆ ಮೇರೆಗೆ ನೀವು ತಗೊಳ್ಳಿ ಅಂತ ಒಂದು ಸೂಚನೆಯನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದು ತುಂಬ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಕಣ್ಣಿಗೆ ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ. ಇದು ಆಯಿತು ಬೆಟ್ಟದ ನೆಲ್ಲಿಕಾಯಿ. ಸೊ ಇನ್ನೂ ಒಂದು ಬಂದ್ಬಿಟ್ಟು ನೋಡಿ ಸ್ನೇಹಿತರೆ, ಸೌತೆಕಾಯಿ. ಇದು ಎಲ್ಲ ಕಡೆ ಸಿಗುತ್ತೆ, ನೀವು ಪ್ರತಿನಿತ್ಯನೂ ಬಳಸ್ತಾ ಇದ್ದೀರೋ. ಯಾರು ಪ್ರತಿನಿತ್ಯ ಬಳಸ್ತಾ ಇಲ್ವೋ ಇದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇದರಲ್ಲಿ ಬಂದ್ಬಿಟ್ಟು ಮೇನಾಗಿ ನಿಮಗೆ ಹೇಳಬೇಕಂತಂದರೆ ವಿಟಮಿನ್ಸ್ ಕೆ ಮತ್ತು ವಿಟಮಿನ್ ಸಿ ಸಿಗುತ್ತೆ ಸ್ನೇಹಿತರೆ. ಇದು ನಮಗೆ ಸಿಗೋತಕ್ಕ ವಿಟಮಿನ್ಸ್ ಕೆದಲ್ಲಿ ಮ್ಯಾಗ್ನೀಷಿಯಂ ಅನ್ನೋ ಪೋಷಕಾಂಶ ಇದರಲ್ಲಿ ಇರುತ್ತೆ ಸ್ನೇಹಿತರೆ. ಮ್ಯಾಗ್ನೀಷಿಯಂ ಪೋಷಕಾಂಶ ನಮಗೆ ಕೆ ಮತ್ತು ಸಿ ಇದರಲ್ಲಿ ಸಿಗೋದ್ರಿಂದ ನಮ್ಮ ದೇಹದಲ್ಲಿ ಏನು ಬಾಡಿ ತುಂಬ ಉಷ್ಣ ಇದೆ ಅಂತಂದರೆ ತಂಪು ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಮತ್ತು ಹೊಟ್ಟೆ ಜೀರ್ಣಕ್ರಿಯೆಯಿಂದ ಭಾಳ ಅಂದರೆ ಭಾಳ ಅನುಕೂಲ ಆಗುತ್ತೆ ಮಲಬದ್ಧತೆ ಇರೋರು. ಮತ್ತು ಇದರಲ್ಲಿ ಇರೋ ನೀರಿನ ಅಂಶವನ್ನು ನಮ್ಮ ಹೈಡ್ರೆಂಟ್ ಏನು ಕರಿತೀವಿ ಅದನ್ನು ಜಾಸ್ತಿ ಇದೆ ಅಂತಂದರೆ ಇದು ಹೊರಹಾಕಿ ಹೈಡ್ರೆಂಟನ್ನು ಕಾಪಾಡತಕ್ಕಂಥದ್ದು ಕೆಲಸ ಇದು ಮಾಡುತ್ತೆ ಸ್ನೇಹಿತರೆ. ಮತ್ತು ಚರ್ಮಗಳಿಗೆ ಏನಾದರೂ ಇದೆ ಅಂತಂದರೆ ಚರ್ಮ ರೋಗಕ್ಕೂ ಇದು ಭಾಳ ಒಳ್ಳೆಯದು ಸ್ನೇಹಿತರೆ. ನೆಲ್ಲಿಕಾಯಿ ಕೂಡ ನಿಮಗೆ ಚರ್ಮ ಮತ್ತು ಕಾಂತಿ ಒಳಗೂ ಕೆಲಸ ಮಾಡುತ್ತೆ. ಮತ್ತು ಅದೇ ಥರ ಇದು ಚರ್ಮಗಳಿಗೂ ಒಳ್ಳೆಯ ಕೆಲಸ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಮತ್ತು ಮಧುಮೇಹ ಅನ್ನೋ ಕಾಯಿಲೆಗೆ ಕೂಡ ಇದು ನಿಯಂತ್ರಣವಾಗಿ ಇಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಪ್ರತಿನಿತ್ಯ ಒಂದು ಸೌತೆಕಾಯಿಯನ್ನು ನೀವು ತಿನ್ನಿ, ನಿಮ್ಮ ಜೀರ್ಣಕ್ರಿಯೆ ಅಂದರೆ ನಮ್ಮ ಹೊಟ್ಟೆಯಲ್ಲಿ ನೋಡಿ, ನಾವು ಧ್ಯಾನವನ್ನು ಮಾಡ್ತೀವಲ್ಲ, ಹೊಟ್ಟೆದಲ್ಲಿ ನಾನು ನಿಮಗೆ ಹೇಳ್ದಲ್ಲ ಸ್ನೇಹಿತರೆ, ಧ್ಯಾನದ ಜೊತೆ ಈ ಥರ ನೀವು ತರಕಾರಿಗಳು ಸೇವನೆ ಮಾಡಿಬಿಟ್ಟು ನಿಮ್ಮ ಹೊಟ್ಟೆಯಲ್ಲಿ ಏನಾದರೂ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಇದೆ ಅಂತಂದರೆ ನೋಡಿ, ಇದರಿಂದ ನಮಗೆ ವಿಟಮಿನ್ ಸಿಗುತ್ತೆ. ಇದು ಪ್ರತಿನಿತ್ಯ ಒಂದು ತಿನ್ನಿ ಸ್ನೇಹಿತರೆ. ನೀವು ಊಟದ ಜೊತೆನೂ ತಿನ್ನಿ, ಇಲ್ಲ
ಹೀಗೆ ತಿಂದರೂ ಪರವಾಗಿಲ್ಲ, ಮತ್ತು ನೀವು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಅಂದರೂ ಪರವಾಗಿಲ್ಲ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಜ್ಯೂಸ್ ಯಾವ ಥರ ಮಾಡಬೇಕಂತ ಡಿಸ್ಕ್ರಿಪ್ಷನಲ್ಲಿ ತಿಳಿಸಿರ್ತೀನಿ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ಮತ್ತು ಇದನ್ನು ಪ್ರತಿನಿತ್ಯ ಬಳಸಿ ಸ್ನೇಹಿತರೆ. ನಾನೇನು ಹೇಳ್ತೀನಿ ನಿಮಗೆ ಪ್ರತಿ ವಿಡಿಯೋದಲ್ಲಿ ನಾನು ಕೇಳ್ತೀನಿ ಒಂದು ಸೂಚನೆ ಅಂತಾರೆ, ನಾನೇನು ತೋರಿಸ್ತೀನಿ ಅದನ್ನು ಮಿತವಾಗಿ ಬಳಸಿ, ಅದೆಷ್ಟಾಗತ್ತೋ ಅಷ್ಟು ಮಿತವಾಗಿ ಬಳಸಿ ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ನೀವ್ಯಾರು ಔಷಧಿಗಳು ತೊಗೊಳ್ತಾ ಇದ್ದೀರೋ, ಗುಳಿಗೆ ಟಾನಿಕ್ ಅಂತದ್ದು ಜಾಸ್ತಿ ತೊಂದರೆ ಇರೋದು ತೊಗೊಳ್ತಾ ಇದ್ದೀರೋ, ಡಾಕ್ಟರನ್ನು ಕೇಳಿಬಿಟ್ಟು ಅವ್ರ ಸಲಹೆ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡಿದ್ರೆ ಒಳ್ಳೆಯದು ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನಿಮ್ಮ ಮಕ್ಕಳನ್ನು ಇದನ್ನು ಅಭ್ಯಾಸ ಮಾಡಿಸಿ ಅವ್ರ ಆರೋಗ್ಯ ಕೂಡ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ನೀವು ಬಂದಿರೋ ಈಗ ಕಾಯಿಲೆ ತೊಂದರೆಗಳು ನೀವು ಅನುಭವಿಸಿರೋ ಥರ ನಿಮ್ಮ ಮಕ್ಕಳು ಅನುಭವಿಸ್ಬಾರ್ದು. ಅದರಿಂದ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಈ ಥರ ಮಾಹಿತಿಗಳು ಸಿಗಬೇಕಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಅನ್ನೋ ಕಾನ್ಸೆಪ್ಟಿಂದ ನಾನು ನಿಮಗೆ ಧ್ಯಾನದ ಜೊತೆ ಹೆಲ್ತ್ ಸೀಕ್ರೆಟ್ಗಳನ್ನು ಹೇಳ್ತಾ ಇರ್ತೀನಿ. ಪ್ರತಿನಿತ್ಯ ಒಂದು ವಿಡಿಯೋ 2 ವಿಷಯಗಳು ನೀವು ತಿಳ್ಕೊಬೋದು ಸೀಕ್ರೆಟ್ಗಳನ್ನು ಅಂತ ಹೇಳ್ತಾ ಇವತ್ತಿನಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.